ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದ್ದೀರಿ. ಈ ಸರ್ಕಾರದಿಂದ ಯಾರಿಗೂ ₹1 ಆದಾಯ ಆಗಿಲ್ಲ ಸರ್. ಬಿಜೆಪಿ ಪಕ್ಷ ವಿಪಕ್ಷದಲ್ಲಿದೆ. ಈ ಇಬ್ಬರ ಬಗ್ಗೆ ಇವ್ರ ಕೈಲಿ ಏನು ಆಗ್ತಾರೆ ಸರ್. ಇದೇ ಬೇಕಾದ್ರೆ ಈಗಲೂ ಯಡಿಯೂರಪ್ಪ ಕೂತ್ಕೊಳ್ಳಿ ಇದನ್ನ ಈಗಲೂ ಚಾಲೆಂಜ್ ಮಾಡಿ ತಗೊಂಡ್ಬಿಡ್ತಾರೆ. ಅದನ್ನ ಮಾಡ್ತಾರೆ. ಅಶೋಕ್ ಅವರಂತೂ ಫುಲ್ ಫೇಲೇ ಸರ್. ಯತ್ನಾಳ್ ಕೊಡ್ಲಿ ಪಕ್ಕ ಮಾಡ್ತಾರೆ ಸರ್. ಯತ್ನಾಳ್ ಪಕ್ಷ ಪರ ಇಲ್ದೇನೆ ಯತ್ನಾಳ್ಗೆ ಸಪೋರ್ಟ್ ಮಾಡ್ತಾರೆ ಜನ. ಕುಮಾರಣ್ಣನ ಬಿಟ್ಟು ಅವರು ಯಾವ ಕಾರಣಕ್ಕೂ 100 ಸೀಟನ್ನು ದಾಟಕ್ಕಾಗಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡೋದನ್ನ ಫಸ್ಟ್ ಮಾಡ್ಬೇಕು ಇವರು. ಅಲ್ಲಿ ಹೋಗಿ ಈ ಸಿಟಿ ಒಳಗೆ ಹೋಗಿ ಎಲ್ಲ ಮಾರವಾಡಿಗಳು ಅವರಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಬಿಹಾರದವ್ರು ಅವರಿಸ್ಕೊಂಡಿದ್ದಾರೆ. ಇನ್ನು ಎಲ್ಲಿದ್ದಾರೆ ಕನ್ನಡಿಗರು? ಹುಡುಕಿಯ ಬರ್ಬೇಕು. ನೀವು ಹಳ್ಳಿಯಲ್ಲಿ ಅಷ್ಟೇ ನೀವು ಸಿಗೋದು. ಇಲ್ಲಿ ಹಾಸನ ಸಿಟಿದಾಗ ಈಗ ಅರ್ಧ ಖಾಲಿ ಆಗ್ತಾ ಇದ್ದಾರೆ ಸರ್. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲಿ 2.5 ವರ್ಷ ಆಯಿತು. ಓಕೆ, ನಾವು ಕೂತ್ಕೊಬಿಡ್ತೀವಿ. 2.5 ವರ್ಷ ಆಯಿತು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ನಿಮಗೆ ಏನೆಲ್ಲ ಅನುಕೂಲ ಆಗಿದೆ? ಸರ್ಕಾರ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆಯಾ? ಯಾವ ಅನುಕೂಲನೂ ಇಲ್ಲ ಸರ್. ದೇವ್ರ ಸತ್ಯಗಳು ಏನೂ ಇಲ್ಲ. ಏನು ನೋಡಿ, ವ್ಯಾಪಾರ ಇಲ್ಲ, ಏನಿಲ್ಲ. ಎಲ್ಲ ಪುಕ್ಷಾಟೆ ಮಾಡ್ಬಿಟ್ಟು ಕೆಲ್ಸಕ್ಕೆ ಜನ ಬರಲ್ಲ. ಬರೀ ಬಿಹಾರದವ್ರು ತುಂಬ್ಕೊಂಡು ಆಯ್ತು. ಕರ್ನಾಟಕ ತುಂಬ ನಮ್ಮವ್ರು ಯಾರು ಬರ್ತಾ ಇಲ್ಲ. ಇಲ್ಲಿ ಬಿಹಾರದವ್ರು ಕಡಿಮೆ ಸಂಬಳಕ್ಕೆ ಬರ್ತಾರೆ, ನಮ್ಮವ್ರು ಬರ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಪುಕ್ಷಾಟೆ ಸಿಗ್ತೈತೆ, ಯಾರು ಕೆಲ್ಸಕ್ಕೆ ಬರ್ತಾ ಇಲ್ಲ. ಬಿಹಾರದವರು 2 ಚೀಲ ಹೊಡ್ಕೊಂಡು ಹೋಗೋದು, 1 ಚೀಲ ಹೊಡ್ಕೊಂಡು ಹೋಗೋದು, ಮನೆ ಕಳ್ತನ ಮಾಡೋದು, ಅವ್ರಿಗೆ ಆಹಾರ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟೇ. ಯಾವ ಅಭಿವೃದ್ಧಿ ಕಾರ್ಯ ನಮ್ಮೂರಿಗೆ ಒಂದು ರೋಡು ಸಹ ಮಾಡಿಲ್ಲ. ಇವಾಗ ನಿಮಗೆ ಏನಂದ್ರೆ, ಈಗ ಅವರು ದುಡ್ಡು ಕೊಡೋದ್ರಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತಿಲ್ಲ ಅಂತ. ಆದರೆ ಸಿದ್ದರಾಮಯ್ಯ ಕೊಡೋ ದುಡ್ಡು ಕೂಡ ಜನರದ್ದೇ. ಸಿದ್ದರಾಮಯ್ಯ ಏನು ಅವ್ರ ಮನೆಯಿಂದ ತೊಗೊಂಡು ಬಂದು ಕೊಡಲ್ಲ, ಇಲ್ಲ DK ಶಿವಕುಮಾರ್ ಏನು ಅವ್ರ ಮನೆದನ್ನ ಯಾರೋ ತೊಗೊಂಡು ಬಂದು ಕೊಡಲ್ಲ. ಯಾವ ರಾಜಕಾರಣಿ ಆದರೂ ಅಷ್ಟೇನೆ, ಆಯ್ತಾ? ಆದರೆ ನಮ್ಮ ದುಡ್ಡನ್ನ ನಮ್ಮ ತಲೆ ಮೇಲೆ ಟ್ಯಾಕ್ಸು ಸೆಸ್ಸು ಅಂತ ಹಾಕಿ ಕೊಡ್ತಾರೆ. ಆದರೆ ಈಗ ಇಲ್ಲಿ ನೀವು ಮಾರ್ಕೆಟಲ್ಲಿ ಕುತ್ಕೊಂಡು ಈರುಳ್ಳಿ ವ್ಯಾಪಾರ ಮಾಡ್ತೀರಿ, ಆಲೂಗಡ್ಡೆ ವ್ಯಾಪಾರ ಮಾಡ್ತೀರಿ, ಆ ಕಡೆ ತರಕಾರಿ ವ್ಯಾಪಾರ ಮಾಡ್ತಿರ್ತಾರೆ. ಈಗ ಜನರ ಪರಿಸ್ಥಿತಿ, ಈ ಒಂದು ವ್ಯಾಪಾರ ಕಳೆದ ಬಾರಿ ಈ ಬಾರಿ ಎಲ್ಲ ಯಾವ ರೀತಿ ಇದೆ, ಏನಾಗ್ತಾ ಇದೆ ಸರ್? 1.5-2 ವರ್ಷ ಆಯ್ತು ಈರುಳ್ಳಿ ರೇಟ್ ಬಿದ್ದು. ಇವತ್ತಿನವರೆಗೂ ಈರುಳ್ಳಿ ರೇಟ್ ಎದ್ದಿಲ್ಲ. 10 kg ತಗೊಂಡು ಹೋದನು ಮತ್ತೆ ಬರ್ತಲೇ ಇಲ್ಲ ಮಾರ್ಕೆಟಿಗೆ. ಮತ್ತು ಜನದ ಹತ್ರ ದುಡ್ಡಿಲ್ಲ ಸರ್, ಬಿಲ್ಕುಲ್ ದುಡ್ಡಿಲ್ಲ. ಜನದ ಹತ್ರ ದುಡ್ಡು ಬರ್ಬೇಕು, ಕಾಂಟ್ರಾಕ್ಟ್ದಾರ ಅಂತ ದುಡ್ಡು ಬರಬೇಕು. ಅವ್ನು 10 ಜನಕ್ಕೆ ಕೆಲಸ ಕೊಡ್ತಾನೆ. ಯಾವ ಜನದ ಹತ್ರನೂ ದುಡ್ಡಿಲ್ಲ ಸರ್. ಮಾರ್ಕೆಟಿಗೆ ನೋಡಿ, ಡಿಸ್ಟಿಕ್ ಮಾರ್ಕೆಟ್ ಇದು, ನೀವೇ ನೋಡಿ. ಯಾವ ಮಾರ್ಕೆಟ್ ಇಂಪ್ರೂವ್ಮೆಂಟ್ಸು ಇಲ್ಲ, ಏನೂ ಇಲ್ಲ. ಜನದ ಹತ್ರ ದುಡ್ಡಂತೂ ಬಿಲ್ಕುಲ್ ಇಲ್ಲ ಸರ್. ಯಾವ ಅನುಕೂಲನೂ ಇಲ್ಲ. ಹಂಗೆ ನೋಡಿದ್ರೆ ಇವರು ಕುಮಾರಸ್ವಾಮಿ ಕಾಲದಲ್ಲೇ ಒಳ್ಳೊಳ್ಳೆ ಕೆಲಸಗಳಾಗಿದ್ದು, ಜನದ ಹತ್ರ ದುಡ್ಡು ಇತ್ತು, ಒಳ್ಳೊಳ್ಳೆ ಯೋಜನೆಗಳು ತಗೊಬಂದರು. ಇವರಿಂದ ಏನು ಉಪಯೋಗ ಇಲ್ಲ ಸರ್, ಅದಂತೂ ಸತ್ಯ. ಓಕೆ, ಈಗ ಇವರಿಂದ ಉಪಯೋಗ ಇಲ್ಲ ಅಂತೀರಿ. ಈಗ ಇವ್ರು ಗ್ಯಾರಂಟಿ ಕೊಡುವಾಗ ಈ ಸರ್ಕಾರ ಹೇಳಿದ್ದೇನೆಂದರೆ, ಜನರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದ್ರೆ ಬೇಕಾದಷ್ಟು ವ್ಯಾಪಾರ ಮಾಡ್ಬೋದು, ಬೇಕಾದಷ್ಟು ಏನು ಬೇಕಾದರೂ ಆಗುತ್ತೆ ಅಂತ. ಆಯ್ತಾ? ದುಡ್ಡು ಓಡಾಡೋದಕ್ಕೆ ತಾನೇ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಈಗ ದುಡ್ಡು ಈಗ ಕೊಡ್ತಿದಾರಲ್ಲ 2-2 ಸಾವಿರ, ಎಲ್ಲಿ ಹೋಗ್ತಾ ಇದೆ ಮತ್ತೆ? ಅದೆಲ್ಲ ₹2,000 ಕೊಟ್ರೆ 1 ಕ್ವಾರ್ಟರ್ಗೆ ₹250 ಸ್ಟಾರ್ಟು. ಅವ್ನು ಅಲ್ಲೇ ಕೊಡ್ದು 4 ದಿವಸ ಕುಡಿದ್ರೆ ಅವ್ನ ಮನೆ ಜೀವನ ಅಲ್ಲೇ ಮುಗಿತು. ಮತ್ತೆ ಮುಂದಿನ ಜೀವನ ಹೆಂಗೆ ಹೇಳಿ? ಅದು ಅವ್ರು ಕೊಟ್ಟಿದ್ದಲ್ಲ. ಕೆಲಸ ಕೊಡ್ಲಿ, ಆದಾಯ ದುಡಿಮೆ ಕೊಡ್ಲಿ, ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ಲಿ, ತಾನೆಲ್ಲ ದುಡಿಮೆ ಬಂದ್ಬಿಡುತ್ತೆ. ಅವ್ರು ಪುಕ್ಷಾಟೆ 1 ತಿಂಗಳು ಕೊಟ್ರೆ 3 ತಿಂಗಳು ಕೊಡಕಲ್ಲ. ಅವರು 1 ತಿಂಗಳು ಕೊಟ್ರೆ 5 ತಿಂಗಳು ಕೊಡಲ್ಲ. ಅವ್ರು ಕೊಡೋ ರೇಷನ್ ಎಷ್ಟು ಜನಕ್ಕೆ ಸಾಲತ್ತು? ಅಂದ್ಮೇಲೆ 10-12 ಜನ ಇರ್ತಾರೆ. ಅವೆಲ್ಲ ಇಲ್ಲ ಸರ್, ಅವೆಲ್ಲ ಬೋಗ. ಸುಮ್ಮನೆ ಸಿದ್ದರಾಮಯ್ಯ ಸರ್ಕಾರ ಆಗಲಿ ಅವರವರೇ ಕಿತ್ತಾಡ್ತಾರಲ್ಲ ಸರ್. ನೆಕ್ಸ್ಟು ನನ್ನ ಪ್ರಕಾರ ಧೂಳಿಪಟ ಸರ್ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಅಂದ್ರೆ ಸತ್ಯ ಮಾಡಿ ಹೇಳ್ತೀವಿ, ನಾವು ಗಣಸಿ ಕ್ಷೇತ್ರ ಶಿವರಾಮ್ ಫಾಲೋವರ್ಸು. ಈಗ ನಾವು JDS ಇರೋದು ಹೇಳ್ತೀವಿ. ನಮ್ಗೆ ಯಾವ ಪಕ್ಷ ಈ ಪಕ್ಷ ಅಂತಿಲ್ಲ, ವ್ಯಕ್ತಿ ಶಿವರಾಮ್ ಅಂದ್ರೆ ನಮ್ಗೆ ಇವತ್ತು ಇಷ್ಟನೇ. ಅದು ಹೇಳಬಾರ್ದು. ಇವತ್ತು ನಮ್ಗೆ ಕೆಲಸ ಅವ್ರು ಮಾಡಿಕೊಡ್ತಾರೆ. ನಮ್ಗೀಗ ನಾವು JDS, ನಾವು ಇಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಫಾಲೋವರ್ಸ್ಗಳು. ನಾವಿಲ್ಲಿ ಈಗ ಪ್ರೀತಮ್ ಗೌಡ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸ್ವರೂಪು ಮಾಡ್ತಿದ್ರಿ. ಸ್ವರೂಪ್ ಮಾಡೋಕೆ ಅಂದ್ರೆ ಅವ್ರ ದುಡ್ಡು ಸಿಗ್ತಾ ಇಲ್ಲ, ದುಡ್ಡಿಲ್ಲ. ಅವ್ರು ಎಲ್ಲಿಂದ ತರ್ತಾರೆ? ಒಂದು ಚಿರಂಡಿ ಮಾಡೋಕೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಮನೆಯಿಂದ ತಂದು ಹಾಕ್ಬೇಕು ಅಷ್ಟೇ. ಅವರು ಎಲೆಕ್ಷನ್ ಗೆದ್ದಿರೋದೇ ಸಾಲ ಸೋಲ ಮಾಡಿ ಗೆದ್ದಿದ್ದಾರೆ. ಅದನ್ನ ಅವ್ರು ಬರ್ಸ್ಕೊಳಕ್ಕೆ ಅವರಿಗೆ ಕಷ್ಟ ಇದೆ. ಇದು ನಮಗೆ ಗೊತ್ತಿರೋ ರಿಯಲ್ ಫ್ಯಾಕ್ಟು. ಅಂದ್ರೆ ಈಗ ಸಾಲ ಸೋಲ ಮಾಡಿ ಕೋಟ್ಯಾಂತರ ರೂಪಾಯಿ ಸುರಿದು ಗೆದ್ದಿರ್ತಾರೆ. ಈಗ ಅವ್ರಿಗೆ ಕಷ್ಟ ಆಗ್ತಾ ಇದೆ ಲೈಫು, ಜೀವನ. ಸಾಲ ಮಾಡಿ ಗೆದ್ದಿರೋರ್ದು. ಇನ್ನು ಸಿದ್ದರಾಮಯ್ಯ ಸರ್ಕಾರ ಈಗ ಕೊಟ್ಟಿಲ್ಲ ಅಂತೀರಿ. ಕೊಡದೇ ಇದ್ದ ಮೇಲೆ MLA ಆದವರು ಕೇಳಬೇಕಲ್ವಾ ತಾಕತ್ತಾಗಿ, ಜೋರಾಗಿ? ಯಾಕೆ ವಿಧಾನಸಭೆಯಲ್ಲಿ ಕೇಳ್ತಾ ಇಲ್ಲ ಸರ್? ಕೇಳಿರ್ತಾರೆ, ಬಟ್ ನಮ್ದೊಂದು ಈಗ JDS ಅಲ್ಲಿ ಹೆಂಗೆ ಅಂದರೆ ಎಲ್ಲರೂ ಮಾತಾಡೋಂಗಿಲ್ಲ. ಒಂದು ಹೈಕಮಾಂಡ್ ಅಂತ ಇರುತ್ತೆ. ಈಗ ಹಾಸನ ಜಿಲ್ಲೆ ರೇವಣ್ಣವ್ರು ನೋಡ್ತಾರೆ, ಸ್ವರೂಪ್ ಪ್ರಕಾಶ್ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿರ್ತಾರೆ. ಬಟ್ ಅವ್ರು ಕೇಳಿದ್ರು ಕೊಡ್ತಾ ಇಲ್ವಲ್ಲ. ಹಿಂದೆ ಸಿದ್ದರಾಮಯ್ಯ ಅವರು JDS ಅಲ್ಲೇ ಇದ್ದವರು, ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಸ್ನೇಹಿತನ ಮಗ, ಒಂದು ಬೆಳಕಳ್ಳಿನ ಒಂದು ಮನೋಭಾವನೆನಾರು ಇರಬೇಕು. ಅವ್ರ ಪಕ್ಷ ಬಿಡಲಿ, ಜನ ಬಡವರು ಎಲ್ಲರಿಗೂ ಒಂದೇ ತಾನೆ. ಇವ್ರು ಹೆಲ್ಪ್ ಮಾಡ್ರೆ ಅವ್ರಿಗೆ ಓಟ್ ಹಾಕ್ತಾರೆ. ಒಂದು ಓಲೈಕೆ ಮಾಡೋದು ಇರಬಾರ್ದು ಅಷ್ಟೇ ಅವ್ರದ್ದು.
ನನ್ನ ಪ್ರಕಾರ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದ್ದೀರಿ. ಓಲೈಕೆ ರಾಜಕಾರಣ ಅಂದ್ರೆ ಅವ್ರಿಗೂ ಏನು ಮಾಡ್ತಾ ಇಲ್ಲ, ಅವ್ರುಗಳು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಅವ್ರು ಈಗ ಎಷ್ಟೋ ಜನ ಲಾಸ್ ಅಲ್ಲಿದ್ದಾರೆ. ಇಲ್ಲಿ ಓಲೈಕೆ ಅಂದ್ರೆ ಹಂಗಲ್ಲ, ಎದ್ದೆತ್ತಿನ ಬಾಲ ಹಿಡಿತಾ ಇದಾರೆ ಅಷ್ಟೇನೆ ಅವರು. ಈಗ ನೋಡಿ ಈಗ ಎಷ್ಟೋ ಜನ ಈಗ ಇಲ್ಲಿ ವ್ಯಾಪಾರಸ್ಥರು ಓಡೇ ಹೋಗಿದ್ದಾರೆ ಸರ್, ಮನೆ ಮಠ ಮಾರ್ಕೊಂಡಿದ್ದಾರೆ, ಕೆಲವರು ಸತ್ಯ ಹೋದ್ರು ಇಲ್ಲಿ. ಅವ್ರು ಹೌದು ಸರ್, ಇಲ್ಲಿ ಮಾರ್ಕೆಟ್ ಹಿಂದೂ ಮುಸ್ಲಿಂ ಅನ್ನೋದು ಇರಲ್ಲ ಸರ್, ಎಲ್ಲ ಭಾವೈಕ್ಯದಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಈಗ ನೋಡಿ ಇಲ್ಲಿ ಯಾರಿಗಾರ ಆಕ್ಸಿಡೆಂಟ್ ಆಯ್ತು ಮಗನೇ, ಹಾಗಾಗಿ ಅದ್ ನನಗೂ ಗೊತ್ತಿದೆ. ಆದ್ರೆ ಅವ್ರು ಹೇಳ್ತಾರಲ್ಲ, ನಾವು ಮುಸ್ಲಿಮರಿಗೆ ಹಂಗ್ ಮಾಡಿದೀವಿ, ಅವ್ರಿಗೆ ಅಷ್ಟು ದುಡ್ಡನ್ನು ಕೊಟ್ಟಿದೀವಿ. ಈಗ ನಾವು ಕಳೆದ ಸಲ ಕೇಳಿದ್ವಿ ಬಜೆಟ್ ಅಲ್ಲಿ, ಮದರಸಾಗ ಅದನ್ನ ಕೊಟ್ಟಿದೀವಿ, ಮುಸ್ಲಿಮರ ಇದಕ್ಕೆ ಅದು ಉರ್ದು ಸ್ಕೂಲ್ಗೆ ಇದು ಕೊಡ್ತೀವಿ. ಈಗ ನಾವು ಕನ್ನಡ ಸ್ಕೂಲಿಗೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಅಲ್ಲಿ ಸುರಿದ್ರು. ಯಾಕೆ ಸುರಿದ್ರು ಯಾರಿಗೂ ಗೊತ್ತಿಲ್ಲ. ಆದ್ರೆ ಏನು ಅಂದ್ರೆ ಅವರು ತೋರಿಸೋದು ಹೇಗಿರುತ್ತೆ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಲ್ಲೇ ನೋಡಿದ್ರು ಮುಸಲ್ಮಾನರಿಗೆ ನಮ್ಮನ್ನ ಬಿಟ್ರೆ, ಯಾಕೆಂದ್ರೆ ಪಕ್ಕದ ತೆಲಂಗಾಣದ ಮುಖ್ಯಮಂತ್ರಿ ಕೂಡ ಅದನ್ನ ಹೇಳಿದ್ರು, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ರೆ ಯಾರು ಗತಿ ಇಲ್ಲ. ಕೊಟ್ಟಿಲ್ಲ ಸರ್, ಅವ್ರ ದುಡಿಮೆ ಅವರೇ ಮಾಡ್ಕೊಂಡು ತಿಂತಾ ಇದಾರೆ. ಹಂಗಾದ್ರೆ ಅವ್ರು ಯಾರು ವ್ಯಾಪಾರಕ್ಕೆ ಬರ್ತಿರ್ಲಿಲ್ಲ. ಬೆಳಗ್ಗೆ 4 ಗಂಟೆ ರಾತ್ರಿಗೆ ಬರಬೇಕು. ವಯಸ್ಸಾದ ಮುದುಕರು ಮುಸ್ಲಿಮ್ಸ್ ಅವರು ಪಾಪ 100 kg 150 kg ಹಾಕಿ ತಳ್ಳ ಗಾಡಿ ತಳ್ಕೊಂಡು ಹೋಗ್ತಿರ್ತಾರೆ. ನೀವು ನೋಡ್ಬೇಕು, ಅವ್ರೇನು ಯಾರ್ದು ಡಿಪೆಂಡ್ ಆಗಿಲ್ಲ. ಹಂಗಾದ್ರೆ ಮತ್ತೆ ಅವ್ರಿಗೆ ಬರ್ಬೇಕಾಯ್ತು ವ್ಯಾಪಾರಕ್ಕೆ. ಎಲ್ಲ ಅಣ್ಣ ತಮ್ಮದಿರ ತರಕ್ಕೆ ಹೋಗ್ತಾರೆ ಸರ್. ಅವ್ರು ರಾಜಕೀಯದಾರ ಅಷ್ಟೇ ಬಣ್ಣ ಬೆಳೆಯೋದೇ ಬಿಟ್ರೆ ಹಿಂದೂ ಮುಸ್ಲಿಂ ಅನ್ನೋದು ನಮ್ಮ ಮಾರ್ಕೆಟಲ್ಲಿ ಇಲ್ಲ ಸರ್. ಇದಂತೂ ಸತ್ಯ. ಯಾರಿಗೆ ಏಟ್ ಆದ್ರೆ ಅವರೇ ಓಡ್ ಬಂದು ಇಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್. ಗಲಾಟೆ ಆದ್ರೂ ಅವರೇ ಫಸ್ಟ್ ಓಡ್ ಬರೋದು, ಅವೆಲ್ಲ ಮಾಡ್ತಾರೆ ಸರ್. ಅವರೆಲ್ಲ ಹೇಳಿದ್ದೆಲ್ಲ ಸುಳ್ಳು. ಸಿದ್ದರಾಮಯ್ಯರು ಒಂದು ಹೋಲಿಕೆ ಅದು ಅವರು ಕೊಟ್ಟಿದ್ರು, ಅವ್ರಿಗೆ ಸಿಗ್ಬೇಕಾಯ್ತಲ್ವ ಸರ್? ಎಲ್ಲಿ ಸಿಕ್ಕಿತ್ತು ಅವರಿಗೆ? ಹೆಸರು ಮಾತ್ರ ಮುಸ್ಲಿಮ್ಸ್ ಅವ್ರದ್ದು ಏನು ದುಡ್ಡು ಬಿಡುಗಡೆ ಮಾಡಿಲ್ಲ ನನ್ನ ಪ್ರಕಾರ. ಅಂದ್ರೆ ಅವರ ಹೆಸರಲ್ಲಿ ಸರ್ಕಾರದ ಮಂತ್ರಿಗಳು ಸರ್ಕಾರನೇ ಏನಾದ್ರು ಕೊಳ್ಳೆ ಹೊಡಿತಿದ್ಯಾ? ಯಾಕೆಂದ್ರೆ ಅಲ್ಲಿ ನಾವು ಕೊಡ್ತೀವಿ ಅನ್ನೋದನ್ನ ಬಜೆಟ್ ಅಲ್ಲೇ ಮಂಡನೆ ಮಾಡಿ, ಅಂದ್ರೆ ಘೋಷಣೆ ಮಾಡಿ ಎಲ್ಲ ನಾವು ಕೊಟ್ಟಿದೀವಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಕೊಟ್ಟ ಮೇಲೆ ಹಾಗಾದ್ರೆ ಅಲ್ಲೆಲ್ಲೋ ಹೋಗ್ಬೇಕಾಗಿರೋ ದುಡ್ಡುಗಳು ಎಲ್ಲಿಗೆ ಹೋಗ್ತಾ ಇದೆ ಇಲ್ಲಿ ಸರ್? ಅದನ್ನ ವಿರೋಧ ಪಕ್ಷದವರು ಚರ್ಚೆ ಮಾಡಬೇಕು. ವಿರೋಧ ಪಕ್ಷನೇ ಸರಿ ಇಲ್ಲ. ವಿರೋಧ ಪಕ್ಷದವ್ರು ಸರಿ ಇಲ್ದಿರೋ ಕಾರಣ ಇವು ಯಾರು ಕೇಳೋರಲ್ಲಿ ಇಲ್ಲ. ವಿರೋಧ ಪಕ್ಷನೇ ಸರಿ ಇಲ್ಲ. ಮೇನ್ ಯಡಿಯೂರಪ್ಪ ಇದ್ದಾಗ ಅದು ಕಥೆನೇ ಬೇರೆ ಇತ್ತು. ಅವ್ರ ಮಗನ ಕಾಲ ಅಷ್ಟು ಆಗ್ತಾ ಇಲ್ಲ. ಬಟ್ ಏನು ಮಾಡಂಗಿಲ್ಲ ಸರ್. ಈಗ ಇಲ್ಲಿ ಈಗ ಹೆಂಗಂದ್ರೆ ಸ್ಟ್ರಾಂಗು ಇಬ್ರು ಸ್ಟ್ರಾಂಗ್. ಹೋಸತಿ ಪ್ರೀತಮ್ ಗೌಡರು ತುಂಬ ಕೆಲಸ ಮಾಡಿದ್ರು ಇಲ್ಲಿ, ಅದ್ರದ್ದೇನು 2 ಮಾತಿಲ್ಲ ಸರ್. ಈಗ ಸ್ವರೂಪ್ ಅವರು ಮಾಡ್ತಾರೆ, ಅವರಿಗೆ ದುಡ್ಡು ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಸರ್ಕಾರ ಇದ್ದಾಗ ಅವ್ರವ್ರ MLAಗಳು ಮಾಡ್ಬೋದು ಅಷ್ಟೇ. ಈಗ ಇವ್ರು ಏನೇ ಬೇಡಿದ್ರು ಅವ್ರು ಅಲ್ಲಿ ಕೊಡಲ್ಲ. ಅವ್ರು ಏನು ಮಾಡ್ತಾರೆ? ಅವಾಗ ಅವ್ರ ಕಾಲದಲ್ಲಿ ಎಲ್ಲ CM ಎಲ್ಲ ಇವರಿದ್ರು, ಯಡಿಯೂರಪ್ಪ ಇದ್ರು, ಚೆನ್ನಾಗಿ ಅವರ ಪ್ರೀತಮ್ ಗೌಡರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಈಗ ಪಕ್ಷ ಪರ ಮಾತಾಡೋಂಗಿಲ್ಲ, ವ್ಯಕ್ತಿ ಪರ ಮಾತಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಿದ್ದಾರೆ. ಇಷ್ಟು ನಮಗೆ ಗೊತ್ತಿರೋ ಮಾಹಿತಿ ಇದು. ಈಗ ರಾಜ್ಯದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದು ಆಗ್ತಾ ಇದೆ ಅನ್ನೋದು ಈಗ ನೀವು ಹೇಳ್ತಿದ್ದೀರಿ. ಹಾಗಾದ್ರೆ ಈಗ ವಿಪಕ್ಷದಲ್ಲಿ ಕುತ್ಕೊಂಡಿರ್ತಕ್ಕಂಥ ಈಗ ಆರ್ ಅಶೋಕ್ ವಿಪಕ್ಷ ನಾಯಕ, ಹಾಗೇನೆ ಈ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ. ಇವ್ರ ಕೈಯಲ್ಲಿ ಹಾಗಾದ್ರೆ ಏನು ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇವ್ರ ಕೈಯಲ್ಲಿ ಏನು ಆಗ್ತಿಲ್ಲ ಸರ್. ಇದೇ ಬೇಕಾದ್ರೆ ಈಗಲೂ ಯಡಿಯೂರಪ್ಪ ಕೂತ್ಕೊಳ್ಳಿ, ಇದನ್ನ ಈಗಲೂ ಚಾಲೆಂಜ್ ಮಾಡಿ ತಗೊಂಡ್ಬಿಡ್ತಾರೆ. ಅದನ್ನ ಮಾಡ್ತಾರೆ. ಆರ್ ಅಶೋಕ್ ಅವರಂತೂ ಫುಲ್ ಫೇಲೇ ಸರ್. ಆರ್ ಅಶೋಕ್ ಫುಲ್ ಫೇಲು. ಬೇಕಾದ್ರೆ ಇನ್ನೂ ಫುಲ್ ಕೇಂದ್ರದಿಂದ ವಿಜಯೇಂದ್ರಗೆ ಫುಲ್ ಸಪೋರ್ಟ್ ಕೊಟ್ಬಿಟ್ರೆ ಬೇಕಾದ್ರೆ ವಿಜಯೇಂದ್ರ ಇವತ್ತು ತಾಕತ್ ತೋರಿಸ್ತಾರೆ. ಅವ್ರಿಗೆ ಅಷ್ಟಿಲ್ಲ. ಇಲ್ಲ ಅವ್ರೊಳಗೆ ಇಲ್ವಲ್ಲ ಸರ್. ಅದ್ರ ಬಿಟ್ಟು ಬೇಕಾದ್ರೆ ಆ ಯತ್ನಾಳಿಗೆ ಕೊಡ್ಲಿ, ಪಕ್ಕ ಮಾಡ್ತಾರೆ ಸರ್. ಯತ್ನಾಳ್ ಪಕ್ಷ ಪರ ಇಲ್ದೇ ಯತ್ನಾಳಿಗೆ ಸಪೋರ್ಟ್ ಮಾಡ್ತಾರೆ ಜನ. ಇದು ನನಗೆ ಗೊತ್ತಿರೋ ಒಂದು ಜನ ಎಲ್ಲ ತಿರುಗ್ತೀವಲ್ಲ, ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಸಂತೆಗೆ ಹೋಗ್ತೀವಿ, ಕಲೆಕ್ಷನ್ಗೆ ಹೋಗ್ತೀವಿ. ಯತ್ನಾಳ್ ಅನ್ನೋ ಒಂದು ಹೆಸರು ಮಾತ್ರ ಕೂಗು ಬರ್ತಾ ಇದೆ ಸರ್ ಎಲ್ಲ ಕಡೆ. ಈಗ ಯತ್ನಾಳು ಹಾಸನದ ಭಾಗದವರಲ್ಲ, ಈ ಹಳೆ ಮೈಸೂರು ಭಾಗದವರು ಅಲ್ಲ. ಆದ್ರೆ ನೀವು ಯತ್ನಾಳ್ ಅವರಿಗೆ ಕೊಟ್ರೆ ಅವರು ಎಲ್ಲರನ್ನು ಒಂದೇ ತರ ತಗೊಂಡು ಹೋಗ್ತಾರೆ. ಅವ್ರನ್ನ ಜನ ಎಲ್ಲ ಅಂದ್ರೆ ಪಕ್ಷವನ್ನ ಮರೆತು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಆದ್ರೆ ಬಿಜೆಪಿ ಪಕ್ಷ ಇದೇ ವಿಜಯೇಂದ್ರ ಅವರ ಮಾತನ್ನ ಕೇಳಿಕೊಂಡು ಅವ್ರನ್ನ ಹೊರಗಿಟ್ಟಿದೆ ಅನ್ನೋ ಮಾತುಗಳು ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಈಗ ನೀವೇನ್ ಹೇಳ್ತೀರಿ? ಹಾಗಾದ್ರೆ ಈಗ ವಿಜಯೇಂದ್ರನ ಮಾತು ಒಬ್ಬನ್ನೇ ಅವ್ರು ಕೇಳೋದಾಗಿದ್ರೆ ವಿಜಯೇಂದ್ರ ಹೇಳ್ದಂಗೆ ಅದು ನಡಿಬೋದಾಗಿತ್ತು. ಹೈಕಮಾಂಡ್ ಏನು ವಿಜಯೇಂದ್ರ ಅಲ್ಲ. ಹೈಕಮಾಂಡ್ ಹೇಳಿದ್ಕೆ ತಗೊಂಡೇ ಇವನ್ನ ಯಾರು ಯತ್ನಾಳ್ ಅವ್ರನ್ನ ತೆಗ್ದಿದ್ದಾರೆ. ಅವರು ಹೈಕಮಾಂಡಿಗೆ ಬಿಟ್ಟಿದ್ದು. ವಿಜಯೇಂದ್ರಗೂ ಇದಕ್ಕೂ ಸಂಬಂಧ ಇರಲ್ಲ. ಯಾಕಂದ್ರೆ ಇದು ಯಡಿಯೂರಪ್ಪ ಅವ್ರ ಮುಖಾಂತರ ಇನ್ನು ಬೇಕಾದ್ರೆ ನಡೆಸ್ತಾರೆ ಅಂದಿದ್ರೆ ಹೇಳ್ಬಾರ್ದು. ವಿಜಯೇಂದ್ರನ ಮಾತಲ್ಲ ಹೈಕಮಾಂಡಲ್ಲಿ ನಡೀತಾನೆ ಅನ್ನೋ ಮಾತು ಸುಳ್ಳು ಸರ್. ಅವ್ರಿಗೆ ಅವರ ಸಂಘಕ್ಕೆ ಏನು ಬೇಕೋ, ಅವ್ರ ಪರಿವಾರಕ್ಕೆ ಏನು ಬೇಕೋ, ಬಿಜೆಪಿಗೆ ಏನು ಬೇಕು ಅಷ್ಟನ್ನು ಮಾತ್ರ ಅವರು ಮಾಡ್ಕೊಂಡ್ ಬರ್ತಾರೆ. ಅದು ಬಿಟ್ರೆ ಯತ್ನಾಳ್ ತಗೋಬೇಡಿ ಅಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಅವ್ರನ್ನ ಬಿಡ್ತಾರ ಸರ್. ಅವೆಲ್ಲ ಸುಳ್ಳು. ಅಂದ್ರೆ ಹೈಕಮಾಂಡಿಂದಲ್ಲಿ ಇವ್ರವ್ರದ್ದು ಏನಿದೆ ಅವ್ರು ಅಲ್ಲೋಗಿ ಬಗೆಹರಿಸ್ಕೋಬೇಕು. ಹೊರತು ಈಗ ವಿಜಯೇಂದ್ರ ಬೇಕು ಅಂತ ತಗೊಂಡ್ಬಿಡ್ತಾರೆ. ಹಂಗಾರೆ ಹಂಗೆ ಬರಲ್ಲ. ಆಗ ಬಿಜೆಪಿಗೊಂದು ನಿಲುವು ಕಡಿಮೆ ಆಗ್ಬಿಡುತ್ತಾಗ. ವಿಜಯೇಂದ್ರನ ಮೇಲೆ ನಿಂತಿದೆ ಕರ್ನಾಟಕ ಅನ್ನೋದೊಂದು ಬಂದ್ಬಿಡುತ್ತಾಗ. ಈಗ ಮೊನ್ನೆ ತಾನೇ ವಿಜಯೇಂದ್ರ ಕೂಡ ಹೇಳಿದ್ರು, ನಾವು ಮುಂದಿನ ಚುನಾವಣೆಯಲ್ಲಿ 150 ಸೀಟುಗಳನ್ನ ಗೆದ್ದು ಬಿಜೆಪಿ ಪಕ್ಷ ಒಂದೇ ಅಧಿಕಾರಕ್ಕೆ ಬರುತ್ತೆ ಅಂತ. ಇಲ್ಲಿರೋದು ಮೈತ್ರಿ ಸರ್ಕಾರ, JDS ಹಾಗೆ ಬಿಜೆಪಿ. ಹಾಗಾದ್ರೆ ವಿಜಯೇಂದ್ರ ಯಾವ ಆಧಾರದ ಮೇಲೆ ಹೈಕಮಾಂಡ್ ಹೇಳದೆ ಅವರು ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಯಾವ ಕಾರಣಕ್ಕೂ ಸರ್ ನಮ್ಮ JDS ಕುಮಾರಣ್ಣನ ಬಿಟ್ಟು
ಅವರು ಯಾವ ಕಾರಣಕ್ಕೂ 100 ಸೀಟನ್ನು ದಾಟಕ್ಕಾಗಲ್ಲ ಸರ್. ಮೈತ್ರಿ ಸರ್ಕಾರ ಏನಾಗಬೇಕು, ಈಗ ಈಗ ಕೇಂದ್ರದಲ್ಲಿ ಒಳ್ಳೆ 2 ಖಾತೆ ಕೊಟ್ಟಿದ್ದಾರೆ, ಬೆಸ್ಟ್ ಖಾತೆ ಕೊಟ್ಟಿದ್ದಾರೆ, ಅವರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ಮೋದಿ ಅವರು, ಅಮಿತ್ ಶಾ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಇವ್ರು ಒಬ್ಬರೇ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ಪಕ್ಷನೂ ಹೋಗಿತ್ತು ಒಂದು ಟೈಮಲ್ಲಿ ನಮ್ಮನ್ನು ಕೈ ಹಿಡಿದವ್ರು ಎತ್ತಿದ್ದಾರೆ. ನಾವು ಜಾತ್ಯತೀತ ಜನತಾದಳದವ್ರನ್ನು BJP ಸಪೋರ್ಟ್ ಮಾಡಬೇಕು, BJP ನಮಗೆ ಸಪೋರ್ಟ್ ಮಾಡಬೇಕು. ಇದು ನನಗೆ ಗೊತ್ತಿರೋದು. ಈಗ ಅವರು ಕೇಂದ್ರದಲ್ಲಿ ಇವ್ರಿಗೆ ಮಿನಿಸ್ಟರ್ ಸ್ಥಾನ ಕೊಡೋದಿದ್ರು ನಮ್ಮವರಿಗೆ, ನಾವು ಹೆಸರು ಹೇಳ್ದಂಗೆ ಹೋಗ್ಬಿಡ್ತಿದ್ವಿ ಇಷ್ಟೊತ್ತಿಗೆ. ಅವ್ರು ಕೊಟ್ಟಿರೋದ್ರಿಂದ ನಾವು ಅವ್ರ ಗೌರವ ಕಾಪಾಡ್ಕೋಬೇಕು, ಅವರನ್ನು ನಾವು ಕಾಪಾಡ್ಕೋಬೇಕು, ನಮ್ಮನ್ನು ನಾವು ಪಕ್ಷ ಕಾಪಾಡ್ಕೋಬೇಕು. ಸಮ್ಮಿಶ್ರ ಸರ್ಕಾರದಲ್ಲೇ ಹೋಗ್ಬೇಕು. ಕುಮಾರಣ್ಣನ ಆಡಳಿತದಲ್ಲೇ ಯಾವಾರ ಆದರೆ ತುಂಬ ಉತ್ತಮ. ಯಾಕೆಂದ್ರೆ ಅವರು ಜಾತಿ ಭೇದ ಆಗಲಿ, ಇವನು ಬಡವ ಬಲ್ಲಿಗಾಗಲಿ, ಏನಾದರೂ ಒಂದು ಒಳ್ಳೆ ಮುಖ್ಯಮಂತ್ರಿ ಬಡವ್ರ ಕೈ ಸಿಗ್ತಾರೆ ಅಂದರೆ ಕುಮಾರಣ್ಣ ಒಬ್ಬರೇ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಯಾವ ಥರ ನುಡಿದಂತೆ ನಡೆದಿದ್ದಾರೆ ಅನ್ನೋದನ್ನ ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ, ನಿಮಗೇನಾದರೂ ಅರ್ಥ ಆಗಿದ್ರೆ ನನಗೆ ಸ್ವಲ್ಪ ಹೇಳ್ಕೊಡಿ ಸರ್. ಸರ್, ರೋಡ್ ಮಾಡ್ತೀವಿ ಅಂದರು, ಎಷ್ಟು ಜನ ಬಿಸ್ ಹತ್ರ ನೀವೇ ನೋಡಿದ್ರಿ, ಎಷ್ಟು ಬಸ್ ಪಲ್ಟಿ ಆಯ್ತದವೆ ಅಂತ ನೀವೇ ನೋಡ್ತಾ ಇದ್ದೀರಾ. ನುಡಿದಂತೆ ನಡೆಯೋಕೆ ಆಗಲ್ಲ ಸರ್. ಎಷ್ಟೊಂದು ಪುಕ್ಷಾಟ ಕೊಡೋಕ್ಕಾಗುತ್ತೆ ಸರ್? ಏನಾದ್ರು ಬರೀ ಪ್ರಿಂಟ್ ಮಾಡಿ 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 ಕೊಡ್ಬೇಕು ಅಷ್ಟೇ. ಅವರು ಹಂಗಲ್ಲ ಸರ್, ದುಡಿಮೆ ಬರಬೇಕು. ದುಡ್ದು ಈಗ ಇವ್ನು ದುಡ್ದ, ಅವ್ನು 4 ಜನಕ್ಕೆ ಅವ್ನು ಅಲ್ಲಿ ಹೋಗಿ ಅವ್ನು ಹೋಟ್ಲಲ್ಲಿ ತಿಂದ ಅಂದರೆ ಹೋಟ್ಲದು ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸಿಂದ ಸರ್ಕಾರ ನಡೆಯುತ್ತೆ. ಅವನೇ ದುಡಿನಿಲ್ಲ ಅಂದರೆ ಟ್ಯಾಕ್ಸಲ್ಲಿಂದ ಕಟ್ತಾರೆ ಸರ್ ಇವರು. ಫ್ರೀ ಕೊಟ್ಟಿದ್ದು ಮೊದಲನೇ ತಪ್ಪು ಸರ್. ನೀವು ಹಳ್ಳಿಗೆ ಹೋಗಿ, ಹಳ್ಳಿಯಲ್ಲಿ ಕೆಲಸಕ್ಕೆ ಜನನೇ ಬರ್ತಾ ಇಲ್ಲ. 3 ಟೈಮ್ ಕೆಲಸ ಮಾಡಿದ್ದಾರೆ. ಈಗ ಬೇಕಾ ಬರ್ತೀವಿ, ಸಾಗರ್ ಬರ್ತೀವಿ, ಎಲ್ಲ ಫ್ರೀ. ಅದರಲ್ಲಿ ಈಗ ಅವ್ರು ಕೊಡೋ ಫ್ರೀ ದುಡ್ಡಿಗೆ 4 ಕೊಟ್ರೆ ಹೆಣ್ಣಿಗೆ ಅದು ಮುಗೀತು. ಇನ್ನು 28 ದಿವಸ ಅವ್ರಿಗೆ ಗೈಲೇಬೇಕು. ಇದೆಲ್ಲ ಅವ್ರನ್ನ ಗುಗ್ಗುಗಳು ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಜನರನ್ನ ಈ ಕಡೆ ಸುಮ್ಮನೆ ಫ್ರೀ ಕೊಡ್ತೀವಿ, ಇನ್ನೇನೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೋಮಾರಿಗಳನ್ನ ಮಾಡೋದಲ್ದೆ ಅವ್ರನ್ನ ಹಾಳು ಮಾಡಿದ್ದಾರೆ ಅಂತ ಟೋಟಲ್ ಆಗಿ ಹೇಳ್ತಾ ಇದ್ದೀರಾ? ಹೌದು, ಸೋಮಾರಿಗಳನ್ನಂತೂ ಮಾಡಿದ್ದಾರೆ. ಕೆಲವರು ಸೋಮಾರಿಗಳಾಗಿದ್ದಾರೆ, ಕೆಲವರು ಇಲ್ಲ. ಅವ್ರ ಕಡೆಗೆ ನಮ್ಗೇನು ದುಡಿಯೋರು ದುಡಿತಾ ಇದ್ದಾರೆ. ಅಷ್ಟಂತೂ ಮಾಡ್ತಿದ್ದಾರೆ. ಈಗ ಅವ್ರು ಕೊಟ್ಟಿದ್ದು ಎಲ್ಲರದ್ದು ನಡೆಯಲ್ಲ ಸರ್. ಬಟ್ಟೆ ಕೊಡ್ತಾರಾ, ಚಿನ್ನ ಕೊಡ್ತಾರಾ, ಏನಿಲ್ಲ ಸರ್. ಒಂದು 10 kg ಅಕ್ಕಿ ಕೊಡ್ಬೋದು, 2,000 ದುಡ್ಡು ಕೊಡ್ಬೋದು. ಕೆಲಸ ಅಷ್ಟರಲ್ಲಿ ಇವತ್ತಿನ ಜೀವನ ನಡೆಯೋದೇ ಇಲ್ಲ. ಇವತ್ತಿನ ಜೀವನ 2,000ದಲ್ಲಿ 10 kg ಅಕ್ಕಿಲಿ ನಡೆಯೋದಾಗ್ಬಿಟ್ಟಿದ್ರೆ ಯಾರು ನಾವು ಬಂದಿಲ್ಲ ವ್ಯಾಪಾರ ಮಾಡ್ತಿರಲ್ಲ ಬಿಡು, ನಾವು ಹಂಗೆ ಮಾಡೋಣ ಅಂತಿದ್ದು. ಹಂಗೆ ಆಗಲ್ಲ ಸರ್. 1 ಗ್ರಾಮ್ ಚಿನ್ನ ಇವತ್ತು ಗಗನ ಬಡವ್ರು ಮದುವೆ ಮಾಡೋಕ್ಕಾಗತ್ತೆ ಸರ್? 1 ಗ್ರಾಮ್ ಕೊಡ್ಲಿಕ್ಕಾಗತ್ತೆ ಸರ್? 1 ಗ್ರಾಮ್ ಚಿನ್ನ ಕೊಡಬೇಕು ಅಂದ್ರೆ ಈಗ ದಿನನಿತ್ಯ ಮನೆಯವರೆಲ್ಲ ಗೆದ್ರೆ ಮುಂದಿನ ತಿಂಗಳು ಅವ್ನ ಮಗಳಿಗೆ 1 ಗ್ರಾಮ್ ಚಿನ್ನ ಕೊಡಿಸ್ಬೋದು ಅಷ್ಟೇ. ಅವನು ಇಲ್ಲ ಚಿನ್ನನೂ ಕೊಡ್ಸೋಕ್ಕಾಗಲ್ಲ, ಅದು 5 ಜನ ಗೆದ್ರೆ. ಸರಿ ಸರ್, ಈಗ ಕೊನೆಯದಾಗಿ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ, ಹಾಗೆ ಜೊತೆಗೆ BJP ಪಕ್ಷ ವಿಪಕ್ಷದಲ್ಲಿದೆ. ಈ ಇಬ್ಬರ ಬಗ್ಗೆ, ಇಲ್ಲಿರತಕ್ಕಂಥ 2 ಪಕ್ಷದ ನಾಯಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? BJP ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ಒಂದು ಕರೆಕ್ಟಾಗಿ ಯಡಿಯೂರಪ್ಪ ಮಾಡ್ತಿದ್ರಲ್ಲ ಅದೊಂದು ತಾಕತ್ತು ಇವತ್ತು ಅವ್ರು ಹಾಕಿದ್ರೆ ಕಾಂಗ್ರೆಸ್ ಅವ್ರದ್ದು ಎಲ್ಲ ಬಯಲಿಗೆ ಬಂದ್ಬಿಡುತ್ತೆ ಸರ್. ಅಂದ್ರೆ ಕಾಂಗ್ರೆಸ್ಸಲ್ಲಿರೋರು ಎಲ್ಲರೂ ಕಳ್ಳರು, ಎಲ್ಲರೂ ಸುಳ್ರು ಅಂತಲ್ಲ, ಅದರಲ್ಲಿ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಇವ್ರು ಕೊಡಬಾರ್ದಾಯ್ತು ಭರವಸೆ. ಆ ಭರವಸೆಯಲ್ಲಿ ಯಾವುದೂ ನಡೀತಿಲ್ಲ ಸರ್. ಭರವಸೆ ಕೊಡಬಾರ್ದಾಯ್ತು. ದುಡಿಮೆ ತರ್ತೀವಿ, ಫ್ಯಾಕ್ಟ್ರಿ ತರ್ತೀವಿ, ನೀವು ಇದನ್ನ ಕೈಗಾರಿಕೆಗಳು ತರ್ತೀವಿ, ನೀವು ಬನ್ನಿ ಕೆಲಸಕ್ಕೆ. ನಮ್ಮ ರಾಜ್ಯ ಫಸ್ಟು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡೋದನ್ನ ಫಸ್ಟು ಮಾಡ್ಬೇಕು ಇವರು. ಅಲ್ಲೋಗಿ ಈ ಸಿಟಿ ಒಳಗೆ ಹೋಗಿ ಎಲ್ಲ ಮಾರವಾಡಿಗಳು ಅವರಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಬಿಹಾರದಾಗ ಅವರಿಸ್ಕೊಂಡಿದ್ದಾರೆ. ಇನ್ನು ಎಲ್ಲಿದ್ದಾರೆ ಕನ್ನಡಿಗರು? ಹುಡುಕಿಯ ಬರ್ಬೇಕು. ನೀವು ಹಳ್ಳಿಯಲ್ಲಿ ಅಷ್ಟೇ ನೀವು ಸಿಗೋದು. ಇಡೀ ಹಾಸನ ಸಿಟಿದಾಗ ಈಗ ಅರ್ಧ ಖಾಲಿ ಆಗ್ತಾ ಇದ್ದಾರೆ. ಎಲ್ಲ ಅವರಿಸ್ಕೊಂಡಿದ್ದಾರೆ ಎಲ್ಲ ಕಡೆ. ಅಂದ್ರೆ ಈಗ ಜನ ಇಲ್ಲಿ ಕೆಲ್ಸಕ್ಕೆ ಸಿಗದೆ ಇರೋದಕ್ಕೆ ಮುಖ್ಯ ಕಾರಣನೇ ಇವರು ಫ್ರೀ ಕೊಡ್ತೀನಿ ಅಂತ ಜನರನ್ನ ಮನೇಲಿ ಕೂರ್ಸೋದಕ್ಕೆ ರೆಡಿ ಆಗಿದ್ದು ಅಂತನಾ? ಹೌದು. ಈಗೇನಂತಾರೆ, ಬಿಡು 2,000 ಸಿಗುತ್ತೆ, ಹೆಂಡ್ತಿಗೆ 2, ನನಗೆ 2, ಇನ್ನೊಂದು ಸೊಸಿಗೆ 2, ಮೋದಿ ದುಡ್ಡು ಬರುತ್ತೆ. ಜಮೀನಿಗೆ ಏನು ಗೆದ್ರು ನಮಗೆ ರೈಟ್ ಇಲ್ಲ. ಈಗ ಟೊಮೊಟೊ ಎಲ್ಲ ಈಗ ಅಪರೂಪಕ್ಕೆ ರೈಟ್ ಬಂದಿದ್ದು, ಯಾವ ತರಕಾರಿನೂ ರೈಟ್ ಇಲ್ಲ. ಈರುಳ್ಳಿ ಕೇಳಂಗಿಲ್ಲ, 2 ವರ್ಷ ಆಯ್ತು ಈರುಳ್ಳಿ ಬಿದ್ದು. ಹಿಂಗಾಗಿ ಯಾರಿಗೂ ಯಾವುದೇನು ಉಪಯೋಗ ಇಲ್ಲ ಸರ್. ಯಾವ ಸರ್ಕಾರದಲ್ಲಿ ಉಪಯೋಗ ಇಲ್ಲ. ಎಲ್ಲರೂ ನಿಂತು ಜಾತಿ ಭೇದ ಮರೆತು ಎಲ್ಲರಿಗೂ ಹೆಲ್ಪ್ ಮಾಡಲಿ. ಓಟಿನ ಟೈಮಿಗೆ ಬಂದ್ಬಿಡುತ್ತೆ ಸರ್. ಈಗ ನನ್ನ ಪ್ರಕಾರ ಈ ಸರ್ಕಾರದಿಂದ ಯಾರಿಗೂ 1 ರೂಪಾಯಿ ಆದಾಯ ಆಗಿಲ್ಲ ಸರ್. ಅವ್ರಿಗೆ ಗೊತ್ತಿದ್ದು, ಬಟ್ ಹೇಳ್ಕೊಳಕಲ್ಲ. ಅವರು ಫ್ರೀ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಹೇಳ್ಕೊತಾರೆ ಸರ್? ಇವತ್ತಿನವರೆಗೂ ಒಂದು ಜನತಾ ಮನೆ ನೋಡಲಿಲ್ಲ ನಾವು. ಆಗ ಶಿವರಾಮ್ ಕಾಲದಲ್ಲಿ ಒಂದೊಂದು ಊರಿಗೆ 20-30 ಜನತಾ ಮನೆ ಬರೋವು. ನಮಗೆ ಗೊತ್ತಿರಂಗೆ, ನಾವು JDS. ಬಟ್ ಅವ್ರು ನಮ್ಮ ಊರಿಗಾಗ ಹಿಂಗೆ ಹೋಯ್ತು 5 ಬಸ್ ಕೊಟ್ಟು ಕಳ್ಸ. 5 ಬಸ್ ಕೊಟ್ಟಿದ್ದಾರೆ ನಮಗೆ. ನಮ್ದು ಇಲ್ಲಿ ಶಂಕ ಗ್ರಾಮ, ನಮ್ಮದು 5 ಬಸ್ ಬರೋದು ನಮ್ಮ ಊರಿಗೆ. ಅವ್ರ ಕಾಲದಲ್ಲಿ ಒಂದು ರೋಡ್ ಇಲ್ಲ. ಏನು ನಾವು ಯಾರನ್ನ ಏನು ಕೇಳಿ ಸ್ವರೂಪ ಅವ್ರ ಹತ್ರ ಏನಿಲ್ಲ ಪಾಪ. ಅವ್ರು ಏನು ಮಾಡ್ತಾರೆ? ಇದರಲ್ಲಿ ಪ್ಯಾಚ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇಷ್ಟೊಂದು ಹೇಳ್ಬೋದು ಸರ್. ಅಂದ್ರೆ ಈಗ ಸದ್ಯಕ್ಕೆ ಒಂದಷ್ಟು ಅಷ್ಟೋ ಇಷ್ಟೋ ಬಂದಿದ್ದ ದುಡ್ಡಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡಬೇಕು ಸ್ವರೂಪ್ ಅವರು. ಆ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನ ಅಷ್ಟೇ ಮಾಡೋಕ್ಕಾಗ್ತಿದೆ, ಬೇರೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಹೌದು ಸರ್. ಹಾಗಾಗಿ ಈಗ ನೀವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ನಿಮ್ಮನ್ನ ಒಂದು ಮಾರ್ಕ್ಸ್ ಕೊಡಿ ಸರ್. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಅಂದ್ರೆ ನೀವು ಎಷ್ಟನ್ನ ಕೊಡ್ತೀರಿ ಈ ಅಭಿವೃದ್ಧಿಯಾಗಿ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀರಿ? ಒಂದು 3 ಮಾರ್ಕ್ಸ್ ಕೊಡ್ಬೋದು ಸರ್. 3 ಮಾರ್ಕ್ಸ್ ಅಷ್ಟೇ ಸರ್.